ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಖರ್ಗೆ ಅವರ ಭದ್ರಕೋಟೆ ಕಲಬುರಗಿಗೆ ಆಗಮಿಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕರ್ನಾಟಕ ಲೋಕಸಭಾ ಚುನಾವಣೆ 2024ಕ್ಕೆ ಶಂಖನಾದವನ್ನ ಕಲಬುರಗಿಯಿಂದ ಮೊಳಗಿಸಲಿದ್ದಾರೆ ಪ್ರಧಾನಿ ಮೋದಿ. ಟಿಎಆರ್ ಮೈದಾನದಿಂದ ಅಲ್ಲಿ ದೊಡ್ಡ ಸಭೆ ನಡೆಯುತ್ತೆ. ಆನಂತರ ಶೋ ನಡೆಸ್ತಾರೆ ಮೋದಿ. ರೋಡ್ ಶೋ ಮುಖಾಂತರ ಎನ್ವಿ ಮೈದಾನಕ್ಕೆ ಆಗಮಿಸ್ತಾರೆ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕಲಬುರಗಿಗೆ ಆಗಮಿಸಲಿದ್ದಾರೆ. ಕಳೆದ ಸಾರಿ ಕೂಡ ಕಲಬುರಗಿಯಿಂದಾನೇ ಲೋಕಸಭಾ ಚುನಾವಣಾ ಪ್ರಚಾರವನ್ನು ಆರಂಭ ಮಾಡಿದ್ರು. ಅತಿ ಹೆಚ್ಚು ಸೀಟ್ಗಳನ್ನು ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಈ ಸಾರಿ ಕೂಡ ಕಲಬುರಗಿಯಿಂದಲೇ ಮಲ್ಲಿಕಾರ್ಜುನ ಖರ್ಗೆ ಅವರ ಭದ್ರಕೋಟೆಯಿಂದಾನೇ ಅವರು ತಮ್ಮ ಚುನಾವಣಾ ಪ್ರಚಾರವನ್ನು ಆರಂಭ ಮಾಡ್ತಾ ಇದ್ದಾರೆ. ಇನ್ನೊಂದು ಬರುತ್ತೆ ಗ್ರೌಂಡ್ಗೆ. ಮೋದಿ ರ್ಯಾಲಿಗೆ ಭರ್ಜರಿಯಾದ ಸಿದ್ಧತೆ ಆಗಿದ್ದನ್ನು ನೋಡಿದ್ದೀವಿ. ಭದ್ರತಾ ವ್ಯವಸ್ಥೆಗಳೆಲ್ಲ ಆಗಿದೆ. ಈಗ ಬಹುಶಃ ಭದ್ರತಾ ಪಡೆಗಳು ಆಗಮಿಸ್ತವೆ. ಅದ್ರ ಜೊತೆಗೆ ಪ್ರಧಾನಿ ಮೋದಿ ಕೂಡ ಆಗಮಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿನ ಗ್ರೌಂಡ್ಗೆ ಬರ್ತಾರೆ. ಅಲ್ಲಿ ಏನು ವೇದಿಕೆ ನಿರ್ಮಾಣ ಮಾಡಲಾಗಿದೆ ಆ ಮುಖ್ಯ ವೇದಿಕೆಗೆ ಬರ್ತಾರೆ. 2 ಗಂಟೆ ಆಗಿದೆ. 2:15ಕ್ಕೆ ಮೋದಿಯವರ ಭಾಷಣದ ಸಮಯ ನಿಗದಿಯಾಗಿದೆ. ಕೆಲವೇ ಕ್ಷಣಗಳಲ್ಲಿ ಮುಖ್ಯ ವೇದಿಕೆಗೆ ಪ್ರಧಾನಿ ಮೋದಿ ಬರ್ತಾರೆ. ಸಹಸ್ರ ಸಂಖ್ಯೆಯಲ್ಲಿ ಅಲ್ಲಿ ಜನ ಪ್ರಧಾನಿಯವರ ಮಾತುಗಳನ್ನು ಕೇಳೋದಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಯಾವ ರೀತಿಯಲ್ಲಿ 2024 ಚುನಾವಣಾ ಕುರುಕ್ಷೇತ್ರದ ರಣಕಹಳೆಯನ್ನ ಪ್ರಧಾನಿ ಮೋದಿ ಮೊಳಗಿಸ್ತಾರೆ ಅನ್ನೋದನ್ನ ಬಹಳ 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 ಕುತೂಹಲದಿಂದ ಲಕ್ಷಾಂತರ ಜನ ಕಾಯ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಇಡೀ ಭಾರತದಾದ್ಯಂತ ಕೂಡ, ಯಾಕಂತಂದ್ರೆ ಇವತ್ತು ಚುನಾವಣಾ ದಿನಾಂಕ ಘೋಷಣೆ ಆಗುತ್ತೆ. ಇದು ಕೇವಲ ಕರ್ನಾಟಕಕ್ಕೆ ಮಾತ್ರ ಅಲ್ಲ. ಇವತ್ತಿನ ಪ್ರಧಾನಿ ಮೋದಿಯವರ ಭಾಷಣ ಒಂದು ರೀತಿಯಲ್ಲಿ ಅಧಿಕೃತ ಚುನಾವಣಾ ಪ್ರಚಾರಕ್ಕೆ ಚಾಲನೆಯನ್ನ ಕೊಡುತ್ತೆ. ಇಡೀ ದೇಶಕ್ಕೂ ಕೂಡ ಇಲ್ಲಿಂದ ಒಂದು ಚುನಾವಣಾ ಸಂದೇಶ ಅಥವಾ ಚುನಾವಣಾ ರಣಕಹಳೆ ಮೊಳಗಲಿದೆ. ಇವತ್ತು ಬಹಳ ಉತ್ಸುಕತೆಯಿಂದ ಜನ ಕಾದಿದ್ದಾರೆ. ಅಲ್ಲಿ ಕಲಬುರಗಿ ಅಂತಂದ್ರೆ ಅಲ್ಲಿ ವಿಶೇಷವಾಗಿ ಬಂಜಾರ ಸಮುದಾಯದ ಹೆಣ್ಣು ಮಕ್ಕಳು ಸೇರಿದಂತೆ ನೋಡಿ ಅಲ್ಲಿ ಪ್ರಧಾನಿ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಾರಂಭ ಮಾಡಿರುವಂತಹದ್ದು ನಮ್ಮೆಲ್ಲರಿಗೂ ಒಂದು ದೊಡ್ಡ ಗೌರವ ತರುವಂತ ಸಂಗತಿ. ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ನಮ್ಮ ರಾಜ್ಯಕ್ಕೆ ನರೇಂದ್ರ ಮೋದಿಜಿಯವರು ಸಾಕಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ. ಮತ್ತೊಮ್ಮೆ